ಓಹ್! ಒಂದು ಹಾರರ್ ವಿಡಿಯೋನ ಮಾಡು, ಒಂದು ಥ್ರಿಲ್ಲಿಂಗ್ ಹಾರರ್ ಸ್ಟೋರಿನ ಹೇಳು ಅಂತ ಎಷ್ಟೆಲ್ಲ ಕೇಳಿದ್ದೀರ. ಸೊ ಬನ್ನಿ, ಇವತ್ತು ನಿಮ್ಗೊಂದು ಟ್ರೂ ಹಾರರ್ ಸ್ಟೋರಿನ ಹೇಳಿಬಿಡುವ. ಚೈತನ್ಯ ಮತ್ತು ನರೇಶ್ ಇವರಿಬ್ಬರು ತಮ್ಮ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಬೈಕ್ ಒಳಗೆ ತಮ್ಮ ಮನೆಗೆ ವಾಪಸ್ ಹೋಗ್ತಿರ್ತಾರೆ. ಟೈಮ್ ಬಂದು ಅರೌಂಡ್ 12:30 ಆಗಿರುತ್ತೆ. ಆ್ಯಂಡ್ ಶಾರ್ಟ್ಕಟ್ ಆಗುತ್ತೆ ಅಂತಂದು ಚೈತನ್ಯ ಬೈಕ್ನ ಒಂದು ಕಾಲನಿ ಒಳಗಿಂತ ತೊಗೊಂಡು ಹೋಗ್ತಾನೆ. ಮಿಡ್ ನೈಟ್ ಟೈಮ್ ರೋಡ್ ಒಳಗೆ ಯಾರೂ ಇರಲ್ಲ. ಇವ್ರ ಬೈಕ್ ಸೌಂಡ್ ಬಿಟ್ಟರೆ ಬೇರೆ ಏನೂ ಕೇಳಿಸ್ತಾ ಇರೋಂಗಿಲ್ಲ. ತುಂಬಾ ಸೈಲೆಂಟ್ ಪ್ಲೇಸ್. ಸೊ ಚೈತನ್ಯ ಬೈಕ್ನ ಓಡಿಸ್ತಾ ಇರಬೇಕಾದ್ರೆ ಮುಂದೆ ರೋಡ್ ತುಂಬಾ ಡಾರ್ಕ್ ಇರುತ್ತೆ. ರೋಡ್ನ ಮುಂದೆ ಬರುವಂಥ ಆ ಒಂದು ಪಾರ್ಟಲ್ಲಿ ಒಂದು ಸ್ಟ್ರೀಟ್ ಲೈಟ್ನೂ ಇರಲ್ಲ, ಫುಲ್ ಕತ್ಲೆ ಇರುತ್ತೆ. ಚೈತನ್ಯ ಬಿಡು ಸ್ಟ್ರೀಟ್ ಲೈಟ್ ಏನಾದರೂ ಕೆಟ್ಟು ಹೋಗಿರ್ಬೋದು ಅಂದ್ಕೊಂಡು ಬೈಕ್ನ ಅದೇ ಕಡೆಗೆ ತೊಗೊಂಡು ಹೋಗ್ತಾ ಇರ್ತಾನೆ. ಆದರೆ ಆ ಒಂದು ಡಾರ್ಕ್ ಝೋನಲ್ಲಿ ಆ ಕತ್ಲೆಯಲ್ಲಿ ಬೈಕ್ ಎಂಟರ್ ಆಗಿದ ತಕ್ಷಣ ಬೈಕಿನ ಹೆಡ್ಲೈಟ್ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಆ್ಯಂಡ್ ಚೈತನ್ಯ ಅಪೋಸಿಟಾಗಿ ಬರ್ತಿರುವಂಥ ಬೈಕನ್ನು ಗುದ್ದಿ ಬಿಡ್ತಾನೆ. ಆಕ್ಸಿಡೆಂಟ್ ಆಗುತ್ತೆ, ಆದರೆ ಇಲ್ಲಿ ಯಾರಿಗೂ ಏನು ಏಟ್ ಆಗಲ್ಲ. ಚೈತನ್ಯ ಅಪೋಸಿಟ್ ಬಂದಂಥ ಪರ್ಸನ್ಗೆ ಬೈತಾನೆ, ನಮ್ದು ಹೆಡ್ಲೈಟ್ ಸಡನ್ಲಿ ಆಫ್ ಆಗೋಯ್ತು, ಆದರೆ ನಿನ್ನದಾದರೂ ಲೈಟ್ ಆನ್ ಮಾಡಿ ಬರೋದಕ್ಕೆ ಏನು ಅಂತಂದು ಬೈತಾನೆ. ಅಷ್ಟರಲ್ಲಿ ಆ ಪರ್ಸನ್, ಇಲ್ಲ ಬ್ರೋ ನಂದು ಕೂಡ ಹೆಡ್ಲೈಟ್ ಆನ್ ಆಗೈತೆ, ಬಟ್ ಸಡನ್ಲಿ ಏನಾಯಿತು ಗೊತ್ತಿಲ್ಲ, ಲೈಟ್ ಆಫ್ ಆಗೋಯ್ತು. ಆ್ಯಂಡ್ ಏನಾಯ್ತು ಅಂತ ಅರ್ಥ ಮಾಡ್ಕೊ ಅಷ್ಟರಲ್ಲೇ ನೀವು ಬಂದು ನನಗೆ ಗುದ್ದು ಬಿಟ್ರಿ ಅಂತಂದು ಹೇಳ್ತಾನೆ. ಸೊ ಇದನ್ನೇ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಕೆಳಗೆ ಬಿದ್ದಂಥ ಆ ಗಾಡಿಗಳು ಆ ಗಾಡಿ ಹೆಡ್ಲೈಟ್ಗಳು ಆಫ್ ಆಗಿತ್ತು, ಅದು ಸ್ಲೋಲಿ ಬ್ಲಿಂಕ್ ಆಗ್ತಾ ಆನ್ ಆಗುತ್ತೆ. ಜೊತೆಗೆ ರೋಡ್ ಸೈಡ್ ಅಲ್ಲಿ ಇರುವಂಥ ಸ್ಟ್ರೀಟ್ ಲೈಟ್ಸ್ ಕೂಡ ಆನ್ ಆಗ್ತಾವೆ. ಆಗ 3 ಜನ ಸ್ವಲ್ಪ ಶಾಕ್ ಆಗ್ತಾರೆ. ಹಾಗೆ ಅವ್ರ ಲುಕ್ ಅಪೋಸಿಟ್ ಇಲ್ಲಿರುವಂಥ ಒಂದು ಮನೆ ಕಡೆ ಹೋಗುತ್ತೆ. ಇಷ್ಟೊತ್ತು ಕತ್ಲಲ್ಲಿ ಅವ್ರಿಗೆ ಆ ಮನೆ ಕಾಣಿಸಿರೋದೇ ಇಲ್ಲ. ಆದರೆ ಲೈಟ್ಸ್ ಆನ್ ಆದಾಗ ಅವ್ರು ಜಸ್ಟ್ ಒಂದು ಆ ಮನೆ ಅಪೋಸಿಟಲ್ಲೇ ನಿಂತಿರ್ತಾರೆ. ನರೇಶ್ ಫುಲ್ ಗಾಬರಿಯಾಗಿ ಆ ಮನೆ ಕಡೆನ ನೋಡ್ತಾರೆ. ಆ ಮನೆ ಕಡೆಯಾಗ ನೋಡಿ, ಮಚ್ಚ ಅದೇ ಮನೆ ತಾನಿದೆ ಅಂತಂದು ಕೇಳ್ತಾನೆ ಚೈತನ್ಯಾಗ. ಅವಾಗ ಚೈತನ್ಯ ಹೂ ಮಚ್ಚ ಅಂತಂದು ಗಾಬರಿ ಒಳಗೆ ಹೇಳ್ತಾನೆ ನಮ್ಗೆ. ಅಷ್ಟರಲ್ಲಿ ಆ ಮನೆ ಒಳಗಿಂತ ಯಾರೋ ಒಂದು ಲೇಡಿ ಜೋರಾಗಿ ಕಿರ್ಚುವಂಥ ಸೌಂಡ್ ಕೇಳಿಸ್ತೈತಿ. ಆ್ಯಂಡ್ ಅದನ್ನು ಕೇಳಿ ಈ 3 ಜನ ಗಾಡಿನ ಎತ್ಕೊಂಡು ಎದ್ನು ಬಿದ್ನು ಅಂತಂದು ಅಲ್ಲಿಂದ ಓಡಿ ಹೋಗ್ತಾರೆ. ಅವತ್ತಿನ ದಿನ ಚೈತನ್ಯ ಮತ್ತು ಅವನ ಫ್ರೆಂಡ್ ಮತ್ತು ಆ 3ನೇ ವ್ಯಕ್ತಿ ಆ ಮನೇನ ನೋಡಿದ್ರು, ಅದು ಹೈದರಾಬಾದ್ನ ಮೋಸ್ಟ್ ಹಾಂಟೆಡ್ ಹೌಸ್, ಕುಂದನ್ ಬಾಗ್ ಹಾಂಟೆಡ್ ಹೌಸ್ ಅಂತಂದು ನೀವೆಲ್ಲಾದರೂ ಹೆಸರು ಕೇಳಿರ್ತೀರ. ಸೊ ಈ ಒಂದು ಮನೆ ಮೋಸ್ಟ್ ಹಾಂಟೆಡ್ ಹೌಸ್ ಅಂತಾರೆ. ಆ್ಯಂಡ್ ಇದ್ರದ್ದೊಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಸಖತ್ತಾಗಿ ಹಾರಿಫೈಯಿಂಗ್ ಇದೆ, ಕೇಳಿಸ್ಕೊಳ್ಳಿ ಹೇಳ್ತೀನಿ. ಇನ್ 2002 ಸಮ್ಮರ್ನ ಎಂಡಿಂಗ್, ಮೊಹಮ್ಮದ್ ಸಾಜಿದ್ ಅನ್ನೋ ಒಬ್ಬ ವ್ಯಕ್ತಿ, ಇವನೊಬ್ಬ ಕಳ್ಳ, ಯಾವುದಾದ್ರೂ ಮನೆ ಖಾಲಿ ಕಾಣಿಸ್ತು ಅಂದ್ರೆ ಆ ಮನೆ ಒಳಗೆ ನುಗ್ಗಿ ಕಳ್ತನ ಮಾಡ್ಕೊಂಡು ಬರೋದು. ಸೊ ಅವತ್ತಿನ ರಾತ್ರಿ ಕೂಡ ಸಾಜಿದ್ ಕಳ್ತನ ಮಾಡೋಕ್ಕೆ ಒಂದು ಪರ್ಫೆಕ್ಟ್ ಮನೆನ ಹುಡುಕ್ತಾ ಇರ್ತಾನೆ. ಸೊ ಹಾಗೆ ಹುಡುಕ್ತಾ ಇರಬೇಕಾದ್ರೆ ಕುಂದನ್ ಬಾಗಲ್ಲಿ ಇರುವಂಥ ಈ ಒಂದು ಮನೆ ಅವಂಗೆ ಪರ್ಫೆಕ್ಟ್ ಅನ್ನಿಸ್ತೈತಿ. ಫಸ್ಟ್ ನೋಡ್ತಾನೆ, ಮನೆ ಸುತ್ತ ಒಂದು 2 ರೌಂಡ್ ಹೊಡಿತಾನೆ, ಯಾರಾದರೂ ಕಾಣಿಸ್ತಾರಂತಂದು ಚೆಕ್ ಮಾಡ್ತಾರೆ, ಬಟ್ ಅವ್ಗೆ ಯಾರೂ ಕಾಣಿಸಲ್ಲ. ಸೊ ಇವಂಗೆ ಬ್ಯಾಕ್ ಯಾರ್ಡಲ್ಲಿರುವಂಥ ಡೋರ್ನ ಮುರಿದು ಮನೆ ಒಳಗೆ ಎಂಟರ್ ಆಗ್ತಾನೆ. ಮನೆ ಒಳಗೆ ಎಲ್ಲನೂ ಸಾಮಾನ್ಯ ಇರುತ್ತೆ, ಎಲ್ಲನೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿಯೇ ಇರ್ತೈತಿ. ಸಾಜಿದ್ ಆ ಮನೆಯಲ್ಲಿ ಎಲ್ಲ ರೂಮ್ಗಳನ್ನ ಚೆಕ್ ಮಾಡ್ಕೊತ ಪ್ರೀಷಿಯಸ್ ಥಿಂಗ್ನ ಕಳ್ತನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸೊ ಹಾಗೆ ರೂಮ್ಸ್ನೆಲ್ಲ ಚೆಕ್ ಮಾಡ್ತಾ ಇರಬೇಕಾದ್ರೆ ಸಾಜಿದ್ ಒಂದು ರೂಮ್ ಕಡೆಗೆ ಬರ್ತಾನೆ. ರೂಮ್ ಡೋರ್ನ ಓಪನ್ ಮಾಡಿದ ತಕ್ಷಣ ಒಂದು ಕೆಟ್ಟ ಗಬ್ಬು ಸ್ಮೆಲ್ ಅವಂಗೆ ಮಖಕ್ಕೆ ಹೊಡಿತೈತಿ. ಸ್ಮೆಲ್ ಅಂತಂದು ಲೈಟ್ ಆನ್ ಮಾಡಿ ನೋಡಿದಾಗ 3 ಜನ ಹೆಂಗಸ್ರೆ ಒಂದು ಬೆಡ್ ಮೇಲೆ ಸತ್ತ ಬಿದ್ದಿರ್ತಾರೆ. ಇಫ್ ಯು ಡೋಂಟ್ ನೋ ಅವ್ರ ಸತ್ತ ಎಷ್ಟು ದಿವಸ ಆಗಿತ್ತು ಏನೋ, ಅವ್ರ ಬಾಡಿ ತುಂಬ ಡಿಕಂಪೋಸ್ ಆಗಿಬಿಟ್ಟಿರುತ್ತೆ.
ಸೊ ಇಂಥ ಸಿಚುವೇಶನಲ್ಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊರಿ, ಒಂದು ದೊಡ್ಡ ಖಾಲಿ ಮನೆ, ಆ ಮನೆ ಒಳಗೆ ಯಾರೂ ಇಲ್ಲ, ತುಂಬಾ ಸೈಲೆಂಟ್ ಇದೆ. ಆ್ಯಂಡ್ ನೀವು ಒಂದು ರೂಮ್ ಒಳಗೆ ಎಂಟರ್ ಆಗ್ತೀರ. ಆ್ಯಂಡ್ ರೂಮ್ನ ಓಪನ್ ಮಾಡಿ ನೋಡಿದಾಗ ಬೆಡ್ ಮೇಲೆ 3 ಜನ ಹೆಂಗಸರು ಸತ್ತು ಬಿದ್ದಿರ್ತಾರೆ ಅಂತಂದು. ಆ್ಯಂಡ್ ವಾಟ್ ಯು ವಿಲ್ ಡೂ? ಸಾಜಿದ್ ತುಂಬಾ ಗಾಬರಿ ಆಗಿಬಿಡ್ತಾನೆ. ಆ್ಯಂಡ್ ಫಸ್ಟ್ ಆ ಮನೆ ಒಳಗಿಂತ ಪರಾರಿ ಆಗಿಬಿಡ್ತಾನೆ. ಮನೆ ಒಳಗಿಂತ ಸ್ವಲ್ಪ ದೂರ ಬಂದ ನಂತರ ಪೊಲೀಸ್ರಿಗೆ ಕಾಲ್ ಮಾಡಿ, ಈ ರೀತಿ ನಾವು ಒಂದು ಮನೆಗೆ ಕಳ್ತನ ಮಾಡೋಕೆ ಹೋಗಿದ್ದೆ, ಬಟ್ ಆ ಮನೆ ಒಳಗೆ 3 ಜನ ಹೆಂಗಸರ ಸತ್ತು ಹೋಗಿದ್ದಾರೆ ಅಂತಂದು, ಅವ್ರ ಬಾಡಿ ಮೇ ಬಿ ಸುಮಾರದಿಂದ ಈ ಮನೆ ಒಳಗೆ ಹಾಗೆ ಇದೆ ಅಂತಂದು, ಆ್ಯಂಡ್ ತುಂಬಾ ಡಿಕಂಪೋಸ್ ಆಗಿಬಿಟ್ಟಿದೆ ಅಂತಂದು, ನೀವು ಬಂದು ಒಂದ್ಸಲ ಚೆಕ್ ಮಾಡಿ ಅಂತಂದು ಇಲ್ಲಿ ಕಳ್ಳನೇ ಪೊಲೀಸವ್ರಿಗೆ ರಿಪೋರ್ಟ್ ಮಾಡ್ತಿರ್ತಾನೆ. ಆ್ಯಂಡ್ ನೆಕ್ಸ್ಟ್ ಡೇ 7 ಸೆಪ್ಟೆಂಬರ್ 2002 ಪೊಲೀಸ್ ಟೀಮ್ ಸಾಜಿದ್ ಹೇಳ್ದಂಥ ಒಂದು ಮನೆಗೆ ಹೋಗುತ್ತೆ. ಆ್ಯಂಡ್ ಅಲ್ಲಿ ಆಫೀಸರ್ಸ್ಗೆ ಒಂದೇ ಬೆಡ್ ಮೇಲೆ 3 ಡೆಡ್ ಬಾಡಿ ಸಿಕ್ತು. ಆ್ಯಂಡ್ ಆ ಬೆಡ್ನ ಜಸ್ಟ್ ಪಕ್ಕದಲ್ಲಿ ಒಂದು ಬಾಟಲಲ್ಲಿ ಏನೋ ಸಮಥಿಂಗ್ ಆಗಿ ಬ್ಲ್ಯಾಕ್ ಲಿಕ್ವಿಡ್ ಇರುತ್ತೆ. ಲೇಟರ್ ಆನ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಸತ್ತೋಗಿರೋದು ಬಂದು 52 ಇಯರ್ಸ್ ಓಲ್ಡ್ ಜಯಪ್ರಭಾ ಆ್ಯಂಡ್ ಇಬ್ಬರ ಮಕ್ಕಳು. ಒಬ್ಬಳು ಬಂದು 32 ಇಯರ್ಸ್ ಓಲ್ಡ್ ನಿಹಾರಿಕಾ ಅಂತಂದು, ಆ್ಯಂಡ್ ಇನ್ನೊಬ್ಬಳು ಬಂದು 29 ಇಯರ್ಸ್ ಓಲ್ಡ್ ನಿತ್ಯ ಅಂತಂದು. ಆ್ಯಂಡ್ ಈ 3 ಜನನು ಕಾಸ್ ಆಫ್ ಡೆತ್ ಬಂದು ಅದೇನು ಬೆಡ್ ಪಕ್ಕದಲ್ಲಿ ಆ ಬಾಟಲ್ ಬ್ಲ್ಯಾಕ್ ಕಲರ್ ಲಿಕ್ವಿಡ್ ಸಿಕ್ಕಿರುತ್ತೋ ಅದು ವಿಷ ಆಗಿರುತ್ತೆ. ಇಲ್ಲಿ ತುಂಬಾ ಸ್ಟ್ರೇಂಜ್ ವಿಷಯ ಏನಪ್ಪ ಅಂದ್ರೆ, ಒಂದೇ ಮನೆಯಲ್ಲಿ 3 ಜನ ಸತ್ತು ಹೋದರೂ ಮೋರ್ ದೆನ್ 3 ಮಂತ್ಸ್ ಆದರೂ ಅಕ್ಕಪಕ್ಕ ಮನೆಯವ್ರಿಗೆ ಏನು ಗೊತ್ತಿರೋಂಗಿಲ್ಲ ಇದ್ರ ಬಗ್ಗೆ. ಸೊ ಇನ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಪೊಲೀಸವ್ರು ನೇಬರ್ಸ್ನ ಸ್ವಲ್ಪ ವಿಚಾರಿಸ್ತಾರೆ, ಲೈಕ್ ಆ ಸತ್ತೋಗಿರೋರ ಬಿಹೇವಿಯರ್ ಹೆಂಗಿತ್ತು, ಅವ್ರು ನಿಮ್ಮೊಟ್ಟಿಗೆ ಹೇಗಿದ್ರು, ಅವ್ರ ಫ್ಯಾಮಿಲಿ ಒಳಗೆ ಇನ್ನೂ ಯಾರ್ಯಾರು ಇದ್ದಾರೆ ಅಂತಂದು ಅವ್ರ ಬಗ್ಗೆ ಏನು ಗೊತ್ತಂತಂದು ಅವ್ರಿಗೆ ವಿಚಾರಿಸ್ತಾರೆ ಆ ನೇಬರ್ಗೆ. ಆದರೆ ಇಲ್ಲಿ ತುಂಬಾ ಸ್ಟ್ರೇಂಜ್ ವಿಷಯ ಇನ್ನೊಂದು ಏನಪ್ಪ ಅಂದ್ರೆ, ಆ ಅಕ್ಕಪಕ್ಕ ಮನೆಯದು ನೇಬರ್ಸ ಈ 3 ಜನ ಸತ್ತು ಹೋಗಿ 3 ತಿಂಗಳಕ್ಕಿಂತ ಮೇಲಾಗಿ ಹೋಗ್ಬಿಟ್ಟಿದೆ ಅಂತ ನಂಬೋಕೆ ರೆಡಿನೇ ಇರೋಂಗಿಲ್ಲ. ಸರ್ ನೀವೇನು ಹೇಳ್ತಾ ಇದ್ದೀರೋ, ಇವ್ರು ಸತ್ತು ಹೋಗಿ 3 ತಿಂಗಳು ಅಂತಂದು ನೀವು ಹೇಳ್ತಾ ಇದ್ದೀರಾ, ಆದರೆ ನಿನ್ನೆ ತಾನೇ ನಾನು ಇವ್ರನ್ನ ಬಾಲ್ಕನಿನ ಓಡಾಡೋದು ನೋಡಿದ್ದೀನಿ ಅಂತಂದು ಒಬ್ಬ ಹೇಳ್ತಾನೆ. ಆ್ಯಂಡ್ ಇನ್ನೊಬ್ಬ ನೋಡಿದ್ರೆ, ಸರ್ ಮೊನ್ನೆ ತಾನೇ ಆ ಚಿಕ್ಕ ಮಗಳನ್ನ ಆ ಟೆರಸ್ ಮೇಲೆ ನಾನು ನೋಡಿದೆ ಅಂತಂದು ಹೇಳ್ತಾನೆ. ಇದು ಒಂದು ಪೊಲೀಸ್ ಅವ್ರಿಗೇನೆ ಕನ್ಫ್ಯೂಸಿಂಗ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಡೆಡ್ ಬಾಡಿಗಳನ್ನ ಫೋರೆನ್ಸಿಕ್ ರಿಪೋರ್ಟ್ ಬಂದಾಗ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಆಗಿರುತ್ತೆ, ಅವ್ರು ಸತ್ತೋಗಿ 3 ತಿಂಗಳಕ್ಕಿಂತ ಜಾಸ್ತಿ ಹೊತ್ತು ಆಗ್ಬಿಟ್ಟಿದೆ ಅಂತಂದು. ಆ್ಯಂಡ್ ಸ್ಟಿಲ್ ಆ ನೇಬರ್ಸ್ಗಳು ನೋಡಿದ್ರೆ ಅವ್ರನ್ನ ಓಡಾಡೋದು ನೋಡಿದ್ದೀನಿ ಅಂತಂದು ಅವ್ರು ಹಾಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಪೊಲೀಸರಿಗೆ. ಆ್ಯಂಡ್ ಈ ಸತ್ತೋಗಿರೋ ಜಯಪ್ರಕಾರ ಅವ್ರ ಫ್ಯಾಮಿಲಿ ಪ್ರಕಾರ ಏನು ನಾರ್ಮಲ್ ಆಗಿರಲಿಲ್ಲ. ಜಯಪ್ರಕಾರ ಅವ್ರ ಹಸ್ಬೆಂಡ್ ಕೂಡ ಸಡನ್ಲಿ ಒಂದು ದಿವ್ಸ ಕಾಣೆ ಆಗಿಬಿಡ್ತಾನೆ. ಆ್ಯಂಡ್ ಆಗ್ಲಿಂತ ಒಂದು ಇವ್ರ ಫ್ಯಾಮಿಲಿ ಒಳಗೆ ಒಂದು ವಿಚ್ ಕ್ರಾಫ್ಟ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವ್ರು ವಿಚ್ ಕ್ರಾಫ್ಟ್ ಒಳಗೆ ಎಷ್ಟೊಂದು ಇನ್ವಾಲ್ವ್ ಆಗಿರ್ತಾರಪ್ಪ ಅಂದ್ರೆ, ಅಕ್ಕಪಕ್ಕ ಮನೆಯವ್ರ ಬಗ್ಗೆಯವ್ರಿಗೂ ಇವ್ರ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಲೈಕ್ ಅವ್ರ ಮನೆಯವ್ರ ಬಾಲ್ಕನಿ ಒಳಗೆ ಒಂದು ರಕ್ತ ತುಂಬಿಸಿ ಒಂದು ಬಾಟಲ್ ಒಳಗೆ ನೇತು ಹಾಕಿರ್ತಾರೆ. ಮಿಡ್ ನೈಟಲ್ಲಿ ಕ್ಯಾಂಡಲ್ಸ್ ಹಿಡ್ಕೊಂಡು ರೌಂಡಾಗಿ ಸುತ್ತೋದು. ಆ್ಯಂಡ್ ಇವ್ರ ಮನೆಯಿಂದ ಜಸ್ಟ್ 2 ಮಿನಿಟ್ಸ್ನ ಡಿಸ್ಟೆನ್ಸಲ್ಲಿ ಒಂದು ಕಸದ ತೊಟ್ಟಿ ಇದ್ರೂ ಕೂಡ ಅಲ್ಲಿ ಹೋಗ್ಬೇಕಂದ್ರೂ ಇವ್ರ ಕಾರ್ ಒಳಗೆ ಹೋಗ್ತಿರ್ತಾರೆ. ಆ್ಯಂಡ್ ಅವ್ರ ಕಾರ್ ಒಳಗಿಂತ ಇಳಿದ ಕಸದ ತೊಟ್ಟಿ ಒಳಗೆ ಕಸ ಹಾಕಬೇಕಾದ್ರೆ ಅಲ್ಲಿಂದ ಯಾರಾದರೂ ಪಾಸ್ ಆನ್ ಆಗಿಬಿಟ್ರೆ ಅವ್ರ ಹಿಂದೆ ಜಯಪ್ರಭಾ ಕೊಟ್ಲಿ ಹಿಡ್ಕೊಂಡು ಓಡಿ ಹೋಗ್ತಾ ಇರ್ತಾಳೆ. ಸೊ ಈ ಥರ ಇರುವಂಥ ಈ 3 ಜನ ಸಡನ್ಲಿ ಈ ರೀತಿ ಸತ್ತೋಗೋದು ಆ ಅಕ್ಕಪಕ್ಕ ಮನೆಯವರಿಗೆ ಸಖತ್ತಾಗಿ ಶಾಕಿಂಗ್ ಆಗಿರುತ್ತೆ. ಆ್ಯಂಡ್ ಇದು ತುಂಬ ಹಾರಿಂಗ್ಫೈಯಿಂಗ್ ಕೂಡ ಇದೆ. ಆ ಮನೆ ಒಂದು ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತಂದು ಫೇಮಸ್ ಆದಾಗಿಂದ ಅದನ್ನೊಂದು ರೆಸ್ಟ್ರಿಕ್ಟೆಡ್ ಏರಿಯಾ ಅಂತಂದು ಸೀಸ್ ಮಾಡಿದ್ದಾರೆ. ಸೊ ಓಕೆ ಗಾಯ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತಂತಂದು, ಒಂದು ಥ್ರಿಲ್ ಫೀಲ್ ಆಗಿರುತ್ತಂತಂದು. ಇಲ್ಲಿವರೆಗೂ ನೀವು ನೋಡಿದ್ದೀರ ಅಂತಂದ್ರೆ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ. ಆ್ಯಂಡ್ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಆ್ಯಂಡ್ ರಿಲೇಟಿವ್ಸ್ಗಳಿಗೆ
ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನೆಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗಳ ಕಡೆ ಯಾವುದಾದ್ರೂ ಒಂದು ಟಾಪಿಕ್ ಐತೆ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ತಿಳಿಸ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.